ಮತ್ತೊಂದು ಹೊಸ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ನಾನು ಯಾವುದೇ ವಿಡಿಯೋ ಮಾಡಲಿ KCET ರಿಲೇಟೆಡ್ ಆ ಒಂದು ವಿಡಿಯೋದಲ್ಲಿ ಕಮೆಂಟ್ಸ್ ಅನ್ನ ಮಾಡ್ತಾರೆ. ಸರ್ ಯಾಕೆ ನೀವು BSc ನರ್ಸಿಂಗ್ ಬಗ್ಗೆ ಅಪ್ಡೇಟ್ ಕೊಡ್ತಿಲ್ಲ, ದಯವಿಟ್ಟು BSc ನರ್ಸಿಂಗ್ ಆಪ್ಷನ್ ಎಂಟ್ರಿ ಬಗ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಿದ್ರು. ಎಲ್ಲದರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ. BSc ನರ್ಸಿಂಗ್ ಈ ವರ್ಷ ಯಾರಾದ್ರೆ ಕೌನ್ಸಿಲಿಂಗ್ ಅಲ್ಲಿ ಕಾಲೇಜಸ್ ಅನ್ನ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ, BSc ನರ್ಸಿಂಗ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಾ, ಅಂತ ಸ್ಟೂಡೆಂಟ್ಸ್ಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಹಾಗೇನೋ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಅನ್ನ ಮಾಡಿ. ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ವರ್ಷ BSc ನರ್ಸಿಂಗ್ ಮಾಡ್ಬೇಕಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್ ಈಗ KCET 2024ದಲ್ಲಿ ಅಂದ್ರೆ ಇಂಜಿನಿಯರಿಂಗ್ ಜೊತೆನೆ ಈ ಒಂದು BSc ನರ್ಸಿಂಗ್ ಕೌನ್ಸಿಲಿಂಗ್ ಅನ್ನ ನಡೆಸ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಸ್ಟಾರ್ಟಿಂಗ್ 2 years ಬ್ಯಾಕ್ ಎಲ್ಲ ಏನಾಗ್ತಿತ್ತು, BSc ನರ್ಸಿಂಗ್ ಏನೇ ಸಪರೇಟ್ ಕೌನ್ಸಿಲಿಂಗ್ ನಡೆಸ್ತಿದ್ರು. BSc ನರ್ಸಿಂಗ್ ಆಗಿರ್ಬೋದು ಅಥವಾ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳು ಏನ್ ಬರ್ತವೆ, BPT, AHS, BPO ಎರಡೂ ಒಟ್ಟಿಗೆನೆ ನಡೆಸ್ಕೊಡ್ತಿದ್ರು. ಬಟ್ ಇದೀಗ ಏನಾಗಿದೆ, ಈ ಒಂದು KE ಅವರು KCET ಜೊತೆಗೇನೆ BSc ನರ್ಸಿಂಗ್ ಕೌನ್ಸಿಲಿಂಗ್ ಅನ್ನು ಸಹ ಸ್ಟಾರ್ಟ್ ಮಾಡ್ಬಿಡ್ತಿದ್ರು. ಈಗಾಗ್ಲೇನೆ ಸಹ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಬಿಟ್ಟಿದ್ರು. ಹೌದು, ಆಪ್ಷನ್ ಎಂಟ್ರಿ ಲಿಂಕ್ ಬಿಟ್ಟಾಗಿನ ಇಲ್ಲಿ ಸ್ಟೂಡೆಂಟ್ಸ್ ಹೋಗ್ತಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೀಟೇಲ್ಸ್ ಎಲ್ಲಾನು ಕೊಟ್ಟು ಲಾಗಿನ್ ಆಗಿ ಪ್ರತಿಯೊಂದನ್ನು ನೋಡ್ತಾರೆ. ಇಲ್ಲಿ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಕಾಲೇಜಸ್ ಶೋ ಆಗ್ತಿದೆ. ಬಟ್ ಇಲ್ಲಿ BSc ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವುದೇ ಒಂದು ರೀತಿಯ ಕಾಲೇಜಸ್ ಆದ್ರೆ ಶೋ ಆಗ್ತಿಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಏನ್ ಅನ್ಕೊಂಡಿದ್ದಾರೆ, ನಂದೇನಾದ್ರೂ ಪ್ರಾಬ್ಲಮ್ ಇರ್ಬೋದಂತ ಅನ್ಕೊಂಡಿದ್ದಾರೆ. ನಿಮ್ಗೆ ಒಬ್ಬರಿಗಲ್ಲ, ಇಲ್ಲಿ BSc ನರ್ಸಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವೊಂದು ಸ್ಟೂಡೆಂಟ್ಸ್ಗೂ ಸಹ ಇಲ್ಲಾದ್ರೆ ಕಾಲೇಜಸ್ ಶೋ ಆಗ್ತಿಲ್ಲ. ಅದೊಂದು ನಿಮ್ಗೆ ನೆನಪಿರ್ಲಿ, ನಿಮಗೆ ಮಾತ್ರ ಆಗಿದೆ ಅಂತ ನೀವು ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಜೊತೆಗೆ ಈಗ KEA ಕಡೆಯಿಂದ BSc ನರ್ಸಿಂಗ್ ಯಾವುದೇ ಒಂದು ರೀತಿಯ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿಲ್ಲ. ಅಂಡ್ ಹಾಗೇನು ಫೀಸ್ ಸ್ಟ್ರಕ್ಚರ್ ಅನ್ನ ರಿಲೀಸ್ ಮಾಡಿಲ್ಲ. ಬಟ್ ಆಪ್ಷನ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಮಾಡಿದಾಗಿಂದ ಸ್ಟೂಡೆಂಟ್ಸ್ ಪ್ರತಿನಿತ್ಯನೂ ಟ್ರೈ ಮಾಡ್ತಿದ್ದಾರೆ, BSc ನರ್ಸಿಂಗ್ ಕಾಲೇಜಸ್ ಏನಾದ್ರೂ ಶೋ ಆಗ್ತವೇನೋ ಅದನ್ನ ನಾವು ಆಡ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಯಾವುದೇ ತರ ಆಗಿ ಇಲ್ಲಿ BSc ನರ್ಸಿಂಗ್ ಕಾಲೇಜಸ್ ಆದ್ರೆ ಶೋ ಆಗ್ತಿಲ್ಲ. ಓಕೆನಾ ಸರ್, ಯಾಕೆ ಸರ್, ರೀಸನ್ ಏನು? ಹಾಗಿದ್ರೆ ಈ ಒಂದು BSc ನರ್ಸಿಂಗ್ ಕೌನ್ಸಿಲಿಂಗ್ ಅನ್ನ ಏನಾದ್ರೂ ಸಪರೇಟ್ ಆಗಿ ನಡೆಸ್ತಾರ ಅಥವಾ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಸರ್ ಅಂತ ನೀವು ಕೇಳಬಹುದು. ನೋಡಿ, ಈಗಾಗ್ಲೇನೆ ಸಹ KEAಗೆ ಸಾಕಷ್ಟು ಹೆಲ್ಪ್ಲೈನ್ ನಂಬರ್ಸ್ ಮೂಲಕ ಕಾಲ್ಸ್ ಹೋಗಿದಾವೆ. ಅಂಡ್ ಹಾಗೇನು KEAಗೂ ಈಗಾಗ್ಲೇನೆ ಇನ್ಫಾರ್ಮೇಶನ್ ಗೊತ್ತಿರೋದೆ BSc ನರ್ಸಿಂಗ್ ಕಾಲೇಜಸ್ ಶೋ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಜೊತೆಗೆ ನಾನು ಸ್ಟೂಡೆಂಟ್ಸ್ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ, ಯಾರಾದ್ರೂ BSc ನರ್ಸಿಂಗ್ ಕಾಲೇಜಸ್ ನ ಆಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಹ ಸ್ಟೂಡೆಂಟ್ಸ್ KEA ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಮಾಡಿ ಒಂದ್ಸಲಿ ನೀವು ತಿಳಿಸ್ಕೊಡಿ. ಯಾಕಂತಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ KEA ಕಡೆಯಿಂದ BSc ನರ್ಸಿಂಗ್ ಕೌನ್ಸಿಲಿಂಗ್ ಕುರಿತು BSc ನರ್ಸಿಂಗ್ ಕಾಲೇಜಸ್ ಏನ್ ಆಡ್ ಆಗ್ತಿಲ್ಲ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಸರ್ಕ್ಯುಲರ್ ಆದ್ರೆ ರಿಲೀಸ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ ಕೇಸ್ ರಿಲೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಸದ್ಯಕ್ಕಂತೂ BSc ನರ್ಸಿಂಗ್ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿ 2 ದಿನ ಆದ್ರೂ ಇನ್ನೂ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಆಗ್ತಿಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಯಾರಾದ್ರೆ BSc ನರ್ಸಿಂಗ್ ಕಾಲೇಜಸ್ ಆಡ್ ಮಾಡಬೇಕು, ಇಂಜಿನಿಯರಿಂಗ್ ಕಾಲೇಜಸ್ ಆಡ್ ಮಾಡಬೇಕು ಅಥವಾ ಬೇರೆ ಕೋರ್ಸ್ ಕಾಲೇಜಸ್ ನಾನು ಆಡ್ ಮಾಡಬೇಕು ಸರ್, ಆದ್ರೆ BSc ನರ್ಸಿಂಗ್ ಈ ಒಂದು ಕಾಲೇಜಸ್ ಶೋ ಆಗ್ತಿಲ್ಲ, ನನಗೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದೇನೋ ಗೊತ್ತಾಗ್ತಿಲ್ಲ ಅಂತ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಇನ್ನು ಇದರಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್, ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಒಂದು ಸ್ಟೂಡೆಂಟ್ಸ್ BSc ನರ್ಸಿಂಗ್ ಮಾಡ್ಬೇಕಂತ ಅನ್ಕೊಂಡಿರೋರು, ಸರ್ ನಾನು ಕೇವಲ BSc ನರ್ಸಿಂಗ್ ಕಾಲೇಜಸ್ ಅಷ್ಟೇ ಆಡ್ ಮಾಡ್ತೀನಿ ಸರ್, ನನಗೆ BSc ನರ್ಸಿಂಗ್ ಬೇಕು. ಬಟ್ BSc ನರ್ಸಿಂಗ್ ಯಾಕೆ ಸರ್ ಇಲ್ಲಿ ಇನ್ನು ಕಾಲೇಜಸ್ ನ ಆಡ್ ಮಾಡಕ್ಕೆ ಆಗ್ತಿಲ್ಲ, ಯಾವಾಗಿಂದ ಆಗುತ್ತೆ ಏನೋ ಅಂತ ಕೇಳ್ತಿದ್ದೀರಾ. ನೋಡಿ, ಅತಿ ಶೀಘ್ರದಲ್ಲೇ ನಿಮ್ಮ ಒಂದು BSc ನರ್ಸಿಂಗ್ ಕಾಲೇಜಸ್ ನ ಆಡ್ ಮಾಡೋದಕ್ಕೆ KEA ಕಡೆಯಿಂದ ಖಂಡಿತವಾಗ್ಲೂ ಒಂದು ಅವಕಾಶವನ್ನ ಮಾಡಿಕೊಡ್ತಾರೆ. ಜೊತೆಗೆ ಇಲ್ಲಿ ನೋಡಿ, ಏನಾದ್ರೂ BSc ನರ್ಸಿಂಗ್ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಆಗ್ಲೇ ಇಲ್ಲ, ಇನ್ನು 2 ದಿನ ಆಯ್ತು, 1 ದಿನ ಆಯ್ತು ಅಂತ ಅಂದ್ರೆ ಯಾರನ್ನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಲಾಸ್ಟ್ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಈಗ ಏನೊಂದು ಆಕ್ಟಿವೇಟ್ ಆಗಿದೆ, ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಎಕ್ಸ್ಟೆಂಡ್ ಮಾಡ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗ್ಲೇ BSc ನರ್ಸಿಂಗ್ ಸಪರೇಟ್ ಆಗಿ ಕೌನ್ಸಿಲಿಂಗ್ ನಡೆಸಲ್ಲ ಅಂತ ಹೇಳ್ಬಿಟ್ಟು ಇಂಜಿನಿಯರಿಂಗ್ ಜೊತೆಗೆ BSc ನರ್ಸಿಂಗ್ ಕೌನ್ಸಿಲಿಂಗ್ ಅನ್ನ ನಡೆಸ್ತಿದ್ದಾರೆ. ಬಟ್ ಇಂಜಿನಿಯರಿಂಗ್ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ KEA BSc ನರ್ಸಿಂಗ್ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ನೀವು ಸ್ಟೂಡೆಂಟ್ಸ್ ಯಾರನ್ನು ವರಿ ಆಗ್ಬಿಡಿ. ಪ್ರತಿಯೊಬ್ಬರಿಗೂ ಒಂದು ಟೆನ್ಷನ್ ಇರುತ್ತೆ, ನೀವು ಡೈಲಿ ಹೋಮ್ ಪೇಜ್ ಗೆ ಬರ್ತೀರಾ ಅಥವಾ KEA ಪೇಜ್ ಗೆ ಬರ್ತೀರಾ, ಇಲ್ಲಿ ಬಂದು ಟ್ರೈ ಮಾಡ್ತಿರ್ತೀರಾ, ನಿಮಗೆ ಕಾಲೇಜಸ್ ಶೋ ಆಗ್ತಿಲ್ಲ. ಈಗಾಗಲೇ ಈ ಒಂದು ಮಾಹಿತಿ KEA ವರ್ಗೂ ತಲುಪಿರುತ್ತೆ. ಅವ್ರು ಅದನ್ನ ಆದಷ್ಟು ಬೇಗ ರೆಕ್ಟಿಫೈ ಮಾಡಿದ್ರೆ ಇನ್ನೂ 3 ರಿಂದ 4 ದಿನಗಳ ಕಾಲ ಟೈಮ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸ್ಟೂಡೆಂಟ್ಸ್ ಮಾಡ್ಕೋತಾರೆ. ಬಟ್ ಯಾವುದೇ ತರಹದ BSc ನರ್ಸಿಂಗ್ ಒಂದು ಕಾಲೇಜಸ್ ನ ಆಡ್ ಮಾಡಕ್ಕೆ ಸದ್ಯಕ್ಕಂತೂ ಆಗ್ತಿಲ್ಲ. ಸ್ಟೂಡೆಂಟ್ಸ್ ವೇಟ್ ಮಾಡಿ. ಅಂಡ್ ಜೊತೆಗೆ ನೋಡಿ, ನಿಮ್ಗೆ BSc ನರ್ಸಿಂಗ್ ಕೌನ್ಸಿಲಿಂಗ್ ಅಲ್ಲಿ ಈಗ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ಇರುತ್ತಲ್ವಾ, ಆ ಒಂದು ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೋದ್ರೆ ಸಾಕಷ್ಟು ಕೋರ್ಸ್ಗಳಿರುತ್ತೆ. CS ಕೋರ್ಸ್ ಇರುತ್ತೆ, IS ಕೋರ್ಸ್ ಇರುತ್ತೆ, ಮೆಕ್ಯಾನಿಕಲ್ ಇರುತ್ತೆ, ಸಿವಿಲ್ ಇರುತ್ತೆ. ಅದೇ ರೀತಿಯಲ್ಲಿ ಈಗ ನೀವು ಯಾವ್ದಾದ್ರು ಒಂದು BSc ನರ್ಸಿಂಗ್ ಕಾಲೇಜ್ ಅನ್ನ ಆಡ್ ಮಾಡೋದಕ್ಕೆ ಹೋದ್ರೆ ಅಂತ ಅನ್ಕೊಳ್ಳಿ. ಅದಕ್ಕೂ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಕಿಡ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಅಂತ ಒಂದು ಕಾಲೇಜ್ ಇದೆ. ಈ ಒಂದು ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿ ಟೈಮಲ್ಲಿ ಅಲ್ಲಿ ಕಾಲೇಜ್ ಶೋ ಆಗುತ್ತೆ. ಆ ಒಂದು ಕಾಲೇಜಲ್ಲಿ BSc ನರ್ಸಿಂಗ್ ಸೀಟ್ ಇರುತ್ತೆ, ಅದನ್ನು ಶೋ ಆಗುತ್ತೆ. ಜೊತೆಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಗಳಿಗೆ ಇರುತ್ತೆ, ಅದು MLT
ಆಗಿರ್ಬೋದು, ಇಲ್ಲ ಅಂತಂದ್ರೆ AT/OT ಆಗಿರ್ಬೋದು, ಅಥವಾ RT ಆಗಿರ್ಬೋದು, BSc RT, BSc MLT ಈ ರೀತಿ ಕೋರ್ಸಸ್ ಇರುತ್ತಲ್ವಾ, ಅದೇ ರೀತಿ ನಿಮ್ಗೆ ತೋರಿಸುತ್ತೆ. BSc ನರ್ಸಿಂಗ್ ಜೊತೆಗೇನೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಆಪ್ಷನ್ ಎಂಟ್ರಿನೂ ಸಹ ನಡೆಸ್ಕೊಡ್ತಾರೆ. ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗೆ ಸಪರೇಟ್ ಆಗಿ ಆಪ್ಷನ್ ಎಂಟ್ರಿ ನಡೆಸುವಂತ ಸಾಧ್ಯತೆ ಯಾವುದನ್ನು ಕಾಣಿಸ್ತಿಲ್ಲ. ಈಗ BSc ನರ್ಸಿಂಗ್ ಕಾಲೇಜಸ್ ಏನಾದ್ರು ಅಲ್ಲಿ ಶೋ ಆಗಿದ್ರೆ ನಮಗೆ ಒಂದು ಕ್ಲಾರಿಟಿ ಆದ್ರೆ ಸಿಕ್ತಿತ್ತು. ಈಗ BSc ನರ್ಸಿಂಗ್ ಕಾಲೇಜಸ್ ಶೋ ಆದಾಗ ನಿಮ್ಗೆ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಗಳಿಗೂ ಅಲ್ಲೇನೆ ಒಂದು ಆಪ್ಷನ್ ಎಂಟ್ರಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಚಾನ್ಸಸ್ ತುಂಬಾ ಕಡಿಮೆ ಇದಾವೆ ನಿಮ್ಗೆ ಸಪರೇಟ್ ಆಗಿ ಕೌನ್ಸಿಲಿಂಗ್ ಮಾಡೋದು. ಇಲ್ಲಿ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸಪರೇಟ್ ಆಗಂತೂ ಕೌನ್ಸಿಲಿಂಗ್ ಆಗೋದಿಲ್ಲ. BSc ನರ್ಸಿಂಗ್ ಕಾಲೇಜಸ್ ಈಗ BSc ನರ್ಸಿಂಗ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮ್ಗೆ ಡೀಟೇಲ್ಡ್ ಆಗಿ ಕಾಲೇಜ್ ನೇಮ್, ಆ ಒಂದು ಕಾಲೇಜಲ್ಲಿ ಯಾವ ಕೋರ್ಸ್ ಇದೆ, ನಿಮ್ಗೆ ಯಾವ್ದು ಬೇಕು ಏನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನೋಡಿ, ನಾನು ನಿಮ್ಗೆ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಇಲ್ಲಿ ನೀವು ಕಮೆಂಟ್ಸ್ ಮಾಡಿದ್ ನೋಡಿ ಖಂಡಿತವಾಗ್ಲೂ ನನಗೆ ಅನಿಸ್ತು, ನಾನು ಯಾಕೆ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಅಪ್ಡೇಟ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಜೊತೆಗೆ ಈಗ ನೆಕ್ಸ್ಟ್ ಕಾಲೇಜಸ್ ಶೋ ಆದಾಗ ನಿಮ್ಗೆ ನಾನು ಡೀಟೇಲ್ ಡೆಮೋ ವಿಡಿಯೋನ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಮಾಡಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅಲ್ಲಿ ಕಾಲೇಜಸ್ ಶೋ ಆಗಿದ ತಕ್ಷಣ ನಾನು ನಿಮ್ಗೆ ಡೀಟೇಲ್ಡ್ ಆಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನೀವು ಯಾವ ರೀತಿ ಮಾಡಬೇಕು ಏನೋ ಅಂತ, ಕಾಲೇಜಸ್ ಅನ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಯಾವ ಕೋರ್ಸ್ ಇರುತ್ತೆ, ಯಾವ ರೀತಿ ಇರುತ್ತೆ ಏನೋ ಅನ್ನೋದನ್ನ ಖಂಡಿತವಾಗ್ಲೂ ಸಹ ತಿಳಿಸ್ಕೊಡ್ತೀನಿ. ಅಂಡ್ ಜೊತೆಗೆ ಇಲ್ಲಿ ಸ್ಟೂಡೆಂಟ್ಸ್ ಸರ್ ನಾನು BSc ನರ್ಸಿಂಗ್ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಸರ್, ನಾನು ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ ಆಡ್ ಮಾಡಿದ್ದೀನಿ, ನೆಕ್ಸ್ಟ್ BSc ನರ್ಸಿಂಗ್ ಕಾಲೇಜಸ್ ನ ಆಡ್ ಮಾಡ್ಬೇಕು, ಯಾವಾಗ ಬಿಡ್ತಾರೆ ಸರ್ ಅಂತ ಕೇಳ್ತಿದ್ರೆ, ಈಗ ನಿಮ್ಗೆ ಬೇಕಿರುವಂತಹ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ BSc ನರ್ಸಿಂಗ್ ಕಾಲೇಜಸ್ ನ ಬಿಟ್ಟಾಗ ಅವನು ಆಡ್ ಮಾಡ್ಕೊಂಡು ಈಗ ಪ್ರಿಯಾರಿಟಿ ನಂಬರ್ಸ್ ಏನ್ ಕೊಟ್ಟಿರ್ತೀರಾ, ಈ ನರ್ಸಿಂಗ್ ಯಾವ ನಂಬರ್ ಕೊಡ್ಬೇಕಂತ ಅನ್ಕೊಂಡಿರ್ತೀರೋ, ಇಂಜಿನಿಯರಿಂಗ್ ಯಾವ ನಂಬರ್ ಕೊಡ್ಬೇಕಂತ ಅನ್ಕೊಂಡಿರ್ತೀರೋ, ಅದು ಮುಂದಿನ ದಿನಗಳಲ್ಲಿ ಚೇಂಜ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗೋಷ್ಟು ಒಳಗಡೆ ನೀವು ನಿಮ್ಮ ಒಂದು ಆರ್ಡರ್ ಆದ್ರೆ ಕರೆಕ್ಟ್ ಆಗಿರ್ಲಿ ಅಂತಾನೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಆದ್ರೆ ಮಾಡ್ಕೊಳ್ಳೋದು. ಬಟ್ ಸದ್ಯಕ್ಕೆ ನೀವು ಸ್ಟೂಡೆಂಟ್ಸ್ ಇಷ್ಟೇ ತಿಳ್ಕೊಳ್ಳಿ, BSc ನರ್ಸಿಂಗ್ ಕಾಲೇಜಸ್ ನ ಆಡ್ ಮಾಡೋದಕ್ಕೆ ಯಾರಿಗೂ ಒಂದು ಆಪ್ಷನ್ ಆದ್ರೆ ತೋರಿಸ್ತಿಲ್ಲ ನಿಮ್ಗೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಅತಿ ಶೀಘ್ರದಲ್ಲೇ ಮಾಡ್ತಾರೆ. KA ಕಡೆಯಿಂದ ಈಗಾಗಲೇ ಇದ್ರ ಬಗ್ಗೆ ಗಮನ ವಹಿಸಿ ಇದನ್ನ ರೆಕ್ಟಿಫೈ ಮಾಡಬೇಕಿತ್ತು, ಬಟ್ ಯಾವುದೇ ತರಹದ ಅಪ್ಡೇಟ್ಸ್ ಬಂದಿಲ್ಲ. ನಾನು ಈ ಒಂದು ಸರ್ಕ್ಯುಲರ್ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ಹಾಗೇನು ಸ್ಟೂಡೆಂಟ್ಸ್ ನನಗೆ ತುಂಬಾ ಕೇಳ್ತಾರೆ, ಸರ್ ನೀವು ಒಂದು ಮೈಲ್ ಮಾಡಿ ಸರ್, ಇಲ್ಲ ಅಂತಂದ್ರೆ ನೀವು ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು, ನಾನು ಖಂಡಿತವಾಗ್ಲೂ ಸಹ ನನ್ನ ಕಡೆಯಿಂದ ನನ್ನ ಬೆಸ್ಟ್ ನಾನು ಕೊಡ್ತೀನಿ. ನನ್ನ ಒಂದು ಎಫರ್ಟ್ಸ್ ಏನಿದಾವೆ ಆ ಒಂದು ಎಫರ್ಟ್ಸ್ ನಿಮಗೋಸ್ಕರ ಕೊಡ್ತೀನಿ. ನೀವು ಸಹ ಹೆಲ್ಪ್ಲೈನ್ ನಂಬರ್ ಮೂಲಕ ಕಾಲ್ ಮಾಡಿ. ಬಟ್ ಸದ್ಯಕ್ಕಿರುವಂತಹ ಅಪ್ಡೇಟ್ಸ್ ಇದಾಗಿದೆ. ನಾನು ಸ್ಟೂಡೆಂಟ್ಸ್ ಅಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಯಾರನ್ನೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಈಗ ಆಪ್ಷನ್ ಎಂಟ್ರಿಯಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಕೇವಲ ನಿಮಗೆ ಮಾತ್ರ, ಅಂದ್ರೆ ಕೇವಲ ನಿಮಗೆ ಒಬ್ಬರಿಗೆ ಮಾತ್ರ ಅಲ್ಲ, BSc ನರ್ಸಿಂಗ್ ಮಾಡ್ಬೇಕಂತ ಅನ್ಕೊಂಡಿರೋ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೋ ಆಗ್ತಿಲ್ಲ. ಇದ್ರ ಬಗ್ಗೆ ಆದಷ್ಟು ಬೇಗ ಒಂದು ಅಪ್ಡೇಟ್ ಬರುತ್ತೆ. ಅಪ್ಡೇಟ್ ಬಂದ ಕೂಡಲೇ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಲೇಟ್ ಮಾಡಿರೋದು ನೋಡಿ, ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಅಂಡ್ ಜೊತೆಗೆ ತುಂಬಾ ಜನ ಸ್ಟೂಡೆಂಟ್ಸ್ ಸರ್ BSc ನರ್ಸಿಂಗ್ ಮಾಡುವಂತ ಸ್ಟೂಡೆಂಟ್ಸ್ ಗೆ ಸ್ಕಾಲರ್ಶಿಪ್ಸ್ ಬರುತ್ತಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಸ್ಕಾಲರ್ಶಿಪ್ಸ್ ಆದ್ರೆ ಬರುತ್ತೆ. ಇದ್ರ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಡೀಟೇಲ್ಡ್ ವಿಡಿಯೋಸ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ. BSc ನರ್ಸಿಂಗ್ ಮಾಡುವಂತ ಸ್ಟೂಡೆಂಟ್ಸ್ ಗೆ ಯಾವ ಸ್ಕಾಲರ್ಶಿಪ್ಸ್ ಬರುತ್ತೆ, ನೀವು ಅದನ್ನ ಯಾವ ರೀತಿ ಪಡ್ಕೋಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು, ಸ್ಕಾಲರ್ಶಿಪ್ಸ್ ಗೆ ಏನೆಲ್ಲ ಒಂದು ಎಲಿಜಿಬಿಲಿಟಿ ಇರುತ್ತೆ, ಪ್ರತಿಯೊಂದನ್ನು ಸಹ ಡೀಟೇಲ್ಡ್ ಆಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈಗ ನಿಮ್ಗೆ ಒಂದು ಕೌನ್ಸಿಲಿಂಗ್ ಪ್ರೊಸೀಜರ್ ಆದ್ರೆ ಕಂಪ್ಲೀಟ್ ಆಗಲಿ. ಪ್ರೊಸೀಜರ್ ಕಂಪ್ಲೀಟ್ ಆಗಿದ್ದಾದ್ಮೇಲೆ ನೀವು ಕಾಲೇಜಸ್ಗೆ ಜಾಯ್ನ್ ಆಗ್ತೀರಲ್ವಾ, ಆ ಟೈಮ್ಗಂತೂ ಖಂಡಿತವಾಗ್ಲೂ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಫ್ರೀ ಹಾಸ್ಟೆಲ್ಸ್ ಅನ್ನ ಯಾವ ರೀತಿ ಪಡ್ಕೋಬೇಕು, ಫ್ರೀ ಸ್ಕಾಲರ್ಶಿಪ್ಸ್ ಅನ್ನ ಯಾವ ರೀತಿ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾನೆ ಇದ್ರು, ಸರ್ ಸ್ಕಾಲರ್ಶಿಪ್ಸ್ BSc ನರ್ಸಿಂಗ್ ಮಾಡುವಂತ ಸ್ಟೂಡೆಂಟ್ಸ್ ಗೆ ಬರುತ್ತಾ ಸರ್ ಅಂತ ಹೇಳ್ಬಿಟ್ಟು. ಹೌದು, ಖಂಡಿತವಾಗ್ಲೂ ಬರುತ್ತೆ. ನಿಮ್ಮ ಒಂದು ಕಾಲೇಜ್ ಫೀಸ್ ನ ಪೇ ಮಾಡೋದಕ್ಕೆ ಅದರಲ್ಲೂ ಒಂದಿಷ್ಟು ಹೆಲ್ಪ್ ಆದ್ರೆ ಆಗುತ್ತೆ. ಸ್ಕಾಲರ್ಶಿಪ್ಸ್ ಗೆ ಪ್ರತಿಯೊಬ್ಬರು ಅಪ್ಲೈ ಮಾಡ್ಕೊಳ್ಳಿ. ಜೊತೆಗೆ ಏನೇ ಡೌಟ್ ಇರಲಿ ಅಥವಾ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ನಾನು ಒಂದು